ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಒಂದ್ ಕಡೆ ತೈಲ ಬೆಲೆ ಹೆಚ್ಚಳ, ಮತ್ತೊಂದ್ ಕಡೆ ತೈಲ ಅಭಾವ. ವಿಜಯಪುರದಲ್ಲಿ ವಾಹನ ಸವಾರರು ಕಂಗಾಲಾಗಿದ್ದಾರೆ. ತಾಳಿಕೋಟೆ ಬಸವನ ಬಾಗೇವಾಡಿಯಲ್ಲಿ ಇಂಧನದ ಕೊರತೆ ಎದುರಾಗಿದೆ. ಕೆಲವು ಬಂಕ್ಗಳಲ್ಲಿ 2 ದಿನಕ್ಕೆ 1 ಬಾರಿ ಮಾತ್ರ ತೈಲ ಸಪ್ಲೈ ಆಗ್ತಾ ಇದೆ. ಮುಂದೆ ಮತ್ತಷ್ಟು ಅಭಾವ ಆಗುವಂತಹ ಆತಂಕದಲ್ಲಿ ಜಿಲ್ಲೆಯ ಜನ ದಿನ ದೂಡ್ತಾ ಇದ್ದಾರೆ. ಒಂದು ಕಡೆ ಪ್ರೈಸ್ ಜಾಸ್ತಿ ಆಗಿದೆ, ಮತ್ತೊಂದು ಕಡೆ ಸಪ್ಲೈಯೇ ಆಗ್ತಾ ಇಲ್ಲ. ಆಯಿಲ್ ಸಪ್ಲೈಯಲ್ಲಿ ಸ್ವಲ್ಪ ವ್ಯತ್ಯಯ ಆಗಿದೆ. 2 ದಿನಕ್ಕೊಮ್ಮೆ ಮಾತ್ರ ಸಪ್ಲೈ ಆಗ್ತಾ ಇರೋದು ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಹೆಚ್ಚುತ್ತಿರುವಂತಹ ಯುದ್ಧದ ಕಾರ್ಮೋಡದಿಂದಾಗಿ ಕಳೆದ ಒಂದೇ ತಿಂಗಳಲ್ಲಿ ಪೆಟ್ರೋಲ್ನ ದರ 8 ರೂಪಾಯಿ 1 ಪೈಸೆ ಹಾಗೂ ಡೀಸೆಲ್ನ ದರ 7 ರೂಪಾಯಿ 92 ಪೈಸೆಯಷ್ಟು ಈಗ ಹೆಚ್ಚಳ ಆಗಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ನಾವೊಂದು ಭಾರತ್ ಪೆಟ್ರೋಲಿಯಂ ಬಂಕ್ ನಲ್ಲಿ ಇದೀವಿ. ಈಗ ಒಂದು ನೋಡ್ತಾ ಇರೋ ಹಾಗೆ ಆ ಒಂದು ಭಾಗದಲ್ಲಿ ಜನ ಪೆಟ್ರೋಲ್ ಅನ್ನ ಹಾಕಿಸ್ತಾ ಇದ್ದಾರೆ. ಪೆಟ್ರೋಲ್ನ ದರ ಹೆಚ್ಚಳ ಆಗಿರುವಂತಹ ಬೆನ್ನಲ್ಲೇ ಈಗ ಸಾರ್ವಜನಿಕರು ಒಂದ್ ಕಡೆ ತಮಗೆ ಪೆಟ್ರೋಲ್ ಸಿಗ್ತದೋ ಇಲ್ವೋ, ಡೀಸೆಲ್ ಸಿಗ್ತದೋ ಇಲ್ವೋ ಅನ್ನುವಂತ ಒಂದು ಪ್ಯಾನಿಕ್ ಆಗ್ತಾ ಇರುವಂತದ್ದು. ಕೆಲವು ಕಡೆ ಈಗ ಪೆಟ್ರೋಲ್ಗಾಗಿ ಜನ ಮುಗಿ ಬೀಳ್ತಾ ಇರುವಂತದ್ದು. ಹಾಗೇನೆ ನೋಡ್ತಾ ಇರೋ ಹಾಗೆ ಈ ಒಂದು ಭಾಗದಲ್ಲಿ ಅಂದ್ರೆ ಏನಲ್ಲೊಂದು ಆಟೋ ನಿಂತಿದೆ, ಅವರು ಪ್ರತಿದಿನ ಕೂಡ ತಮ್ಮ ಒಂದು ದಿನನಿತ್ಯದ ದುಡಿಮೆ ಏನಿದೆ ಆ ಒಂದು ದುಡಿಮೆಗಾಗಿ ಡೀಸೆಲ್ ಮತ್ತು ಪೆಟ್ರೋಲ್ ಗಳನ್ನ ಹಾಕ್ಸೋದಂತೂ ಅನಿವಾರ್ಯ. ಆದ್ರೆ ದರ ಹೆಚ್ಚಳ ಆಗಿರೋದ ಹಿನ್ನೆಲೆಯಲ್ಲಿ ಈಗ ನಾನು ಅವ್ರನ್ನೇ ಮಾತನಾಡಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ. ಸರ್, ಈಗ ಒಂದು ತಿಂಗಳಲ್ಲಿ ಸರಿ ಸುಮಾರು 4 ಬಾರಿ ಪೆಟ್ರೋಲ್ ಮತ್ತೆ ಡೀಸೆಲ್ ನ ದರ ಹೆಚ್ಚಳ ಆಗಿದೆ. ಏನೆಲ್ಲ ಅನುಭವಿಸ್ತಾ ಇದ್ದೀರಿ ಅಂತ? ಏನಿಲ್ಲ, ಮತ್ತೆ ಬಾಡಿಗೆ ಸೇಮ್ ಅದಾವ್ರಿ, ಅದ್ರಾಗ ಏನು ಫರಕ್ ಇಲ್ಲ. ಅದನ್ನ ಮತ್ತೆ ದಿನ ಏನು ಮಾಡೋದು ಅದನ್ನ ಮಾಡ್ತೀವಿ. ಈಗ 4 ಬಾರಿ ಡೀಸೆಲ್ದು ಪೆಟ್ರೋಲ್ದು ರೇಟ್ ಹೆಚ್ಚಳ ಮಾಡಿದ್ರು. ನೀವು ಬಾಡಿಗೆ ಹೆಚ್ಚಳ ಮಾಡಿದ್ದೀರಾ ಅಥವಾ ಏನ್ ನಡೀತಾ ಇದೆ? ಮಾಡಿಲ್ಲ, ಬಾಡಿಗೆ ಹೆಚ್ಚಳ ಮಾಡಿಲ್ಲ, ಅದೇ ಬಾಡಿಗೆ ಸೇಮ್ ಅದರೊಳಗೆ ನಡಬೇಕು. ಅದರಾಗೇನು ಚೇಂಜಸ್ ಇಲ್ಲ ಬಾಡಿಗೆ ಒಳಗೆ. ಈಗ ಮನೆ ನಡೆಸೋದಕ್ಕೆ ಅಥವಾ ಆಟೋ ಖರೀದಿಗೆ ಲೋನ್ ಮಾಡಿರ್ತೀರಿ, EMI ಮಾಡಿರ್ತೀರಿ, ಬಾಡಿಗೆ ಕಟ್ಟಬೇಕಾಗಿರ್ತದೆ, ಮಕ್ಕಳ ಫೀಸ್ ಕಟ್ಟಬೇಕಾಗಿರ್ತದೆ, ಏನು ಸ್ವಲ್ಪ ಪ್ರಾಬ್ಲಮ್ ಬರ್ಲಾಗ್ತದೆ ಸರ್. ಅದೇ ಮತ್ತೆ ಹೆಂಗಾರು ಮಾಡಿ ಅಡ್ಜಸ್ಟ್ ಮಾಡಿ ನಡೆಸಲಾಗ್ತದೆ. ಅದರಾಗೇನು ಫರಕ್ ಇಲ್ಲ. ಈಗ ಸರ್ಕಾರಕ್ಕೆ ಏನು ಆಗ್ರಹ ಮಾಡೋಕೆ ಇಷ್ಟಪಡ್ತೀರಿ? ಏನಿಲ್ಲ, ರೇಟ್ ಒಳಗೆ ಸ್ವಲ್ಪ ಫರಕ್ ಆಗಬೇಕು ಸರ್ ಅಷ್ಟೇ. ಸೊ ಇದಿಷ್ಟು ಇಲ್ಲಿನ ಆಟೋ ರಿಕ್ಷಾ ಚಾಲಕರು ಹೇಳ್ತಾ ಇರುವಂತದ್ದು. ಪ್ರತಿನಿತ್ಯ ಏನ್ ಮನೆಯನ್ನ ನಡೆಸ್ತಾ ಇದ್ವಿ, ದುಡಿಮೆಯನ್ನ ಮಾಡ್ತಾ ಇದ್ವಿ, ಆ ಒಂದು ದುಡಿಮೆಗೂ ಕೂಡ ಹೊಡೆತ ಬೀಳ್ತಾ ಇದೆ. ಪೆಟ್ರೋಲ್ ಡೀಸೆಲ್ ನ ದರ ಹೈಕ್ನಿಂದಾಗಿ ಸಾರ್ವಜನಿಕರ ಜೀವನ ಸಂಕಷ್ಟಕ್ಕೆ ಈಡಾಗ್ತಾ ಇದೆ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾ ಇರುವಂತದ್ದು. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.